ವೆಲ್ಕಮ್ ಟು ಫ್ಲೇವರ್ಸ್ ವಿತ್ ಪಾರು. ಬನ್ನಿ ಇವತ್ತು ನಮ್ಮ ಕಿಚನ್ ನಲ್ಲಿ ಏನ್ ವಿಶೇಷ ಅಂತ ನೋಡೋಣ. ನೆನ್ಸೋದು ಇಲ್ಲ, ರುಬ್ಬೋದು ಇಲ್ಲ, ಫರ್ಮೆಂಟ್ ಮಾಡೋದಂತೂ ಮೊದಲು ಇಲ್ವೇ ಇಲ್ಲ. ದಿಢೀರನೆ ಪಡ್ಡು ತಿನ್ಬೇಕು ಅಂತ ಅನ್ಸ್ದಾಗ್ಲೆಲ್ಲ ದಿಢೀರನೆ ಮಾಡ್ಕೊಂಡು ತಿನ್ಬೋದು. ಇದು ದಿಢೀರನೆ ಮಾಡುವಂತ ಪಡ್ಡು. ಬನ್ನಿ ಅರ್ಜೆಂಟ್ ಆಗಿ ಪಡ್ಡು ತಿನ್ಬೇಕು ಅನಿಸ್ದಾಗ, ಮಕ್ಕಳು ಪಡ್ಬೇಕು ಅಂತ ಕೇಳಿದಾಗ ದಿಢೀರನೆ ಮಾಡುವಂತ ಪಡ್ಡು. ಬರೀ ಹಿಟ್ಟುಗಳನ್ನ ಬಳಸ್ಕೊಂಡೇ ನಿಮಗೆ ಹೆಲ್ದಿ, ಪ್ರೋಟೀನ್ ಆಗಿರುವಂತಹ, ಟೇಸ್ಟಿ ಆಗಿರುವಂತಹ ಪಡ್ಡನ್ನ ನಾನಿವತ್ತು ನಿಮ್ಗೆ ಹೇಳ್ಕೊಡ್ತೀನಿ. ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ವೆಲ್ಕಮ್ ಟು ಫ್ಲೇವರ್ಸ್ ವಿತ್ ಪಾರು. ಈ ದಿಢೀರನೆ ಪಡ್ ಮಾಡೋದಕ್ಕೆ ನಾವು ಸಣ್ಣದಾಗಿ ಹೆಚ್ಕೊಂಡಿರುವಂತ ಮೆಣಸಿನಕಾಯಿ, ಈರುಳ್ಳಿ, ತರಕಾರಿನಲ್ಲಿ ನಾವು ಕ್ಯಾರೆಟ್ ತಗೋತಾ ಇದ್ದೀವಿ. ಒಂದು ಸಣ್ಣದಾಗಿ ಕ್ಯಾರೆಟ್ ಅದನ್ನ ತುರಿದಿಟ್ಕೊಂಡಿದೀವಿ. ನಂತರ ಕರಿಬೇವು, ಕೊತ್ತಂಬರಿ, ಅದರ ನಂತರ ಸಬ್ಬಸಿಗೆ ಸೊಪ್ಪು, ಒಂದು ಅರ್ಧ ಕಟ್ಟು ಸಬ್ಬಸಿಗೆ ಸೊಪ್ಪನ್ನ ನಾವು ತೊಳೆದು ಇಲ್ಲಿ ಹೆಚ್ಚಿಟ್ಕೊಂಡಿದೀವಿ. ಸಬ್ಬಸಿಗೆ ಸೊಪ್ಪು ಹಾಕಿ ತುಂಬಾ ಟೇಸ್ಟ್ ಆಗಿ ಬರುತ್ತೆ. ಈ ಎಲ್ಲ ತರಕಾರಿಗಳನ್ನ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋಣ. ನಿಮಗೆ ಇಷ್ಟವಾಗಿರೋ ತರಕಾರಿ ಬೇರೆ ಯಾವ್ದಾದ್ರೂ ಇದ್ರೂ ಕೂಡ ನೀವು ಇಲ್ಲಿ ಹೆಚ್ಚಿ ಹಾಕೋಬಹುದು. ಇಲ್ಲ, ಮಕ್ಕಳಿಗೆ ಇಷ್ಟವಾಗಿರೋ ತರಕಾರಿನೂ ಕೂಡ ನೀವು ಆಡ್ ಮಾಡಬಹುದು. ಈಗ ನಾವಿಲ್ಲಿ ಒಂದು ಬಟ್ಲ ಅಳತೆಯಿಂದ ತಗೋತಾ ಇದ್ದೀವಿ. ಒಂದು ಬಟ್ಲು ಅಕ್ಕಿ ಹಿಟ್ಟು ತಗೊಂಡಿದೀವಿ. ಇದಕ್ಕೆ ಅರ್ಧ ಬಟ್ಲು ರವೆ ತಗೋತಾ ಇದ್ದೀವಿ. ನೋಡಿ, ರವೆ ಸಣ್ಣ ರವೆ ತಗೋತಾ ಇದ್ದೀವಿ. ಈ ರವೆನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ರವೆ ಈ ತರ ತುಂಬಾ ಸಣ್ಣದಾಗಿರೋದು ತಗೋತಾ ಇದ್ದೀವಿ. ಅದರ ನಂತರ ನಾವಿಲ್ಲಿ ಒಂದ್ ಸ್ವಲ್ಪ ಅಜ್ವಾಯಿನ್ ಕಾಳು, ಓಂ ಕಾಳು ಅಂತ ಹೇಳ್ತೀವಲ್ವಾ, ಅವನ್ನ ತಗೊಂಡಿದೀವಿ. ಅಜ್ವಾಯಿನ್ ಕಾಳು ಹಾಕಿ, ಅದರ ನಂತರ ಜೀರಿಗೆ, ಅದರ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಈ ಎಲ್ಲ ಪದಾರ್ಥಗಳನ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಜೊತೆಗೆ ಒಂದ್ ಸ್ವಲ್ಪ ಸಕ್ಕರೆನೂ ಕೂಡ ಹಾಕೊಳ್ಳಿ. ಇದೆಲ್ಲದರ ನಂತರ ನಾವು ಹೆಚ್ಚಿಟ್ಕೊಂಡಿರುವಂತ ತರಕಾರಿನೂ ಕೂಡ ಇದೇ ಹಿಟ್ಟಿನ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಮೊದಲಿಗೆ ಡ್ರೈ ಇಂಗ್ರೀಡಿಯೆಂಟ್ ಅನ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಅದರ ನಂತರ ನಾವೇನ್ ಮಾಡೋಣ, ಇಲ್ಲಿ ಯಾವ ಬೊಟ್ಲಿಂದ ನಾವು ಅಳತೆ ತಗೊಂಡಿದ್ವಲ್ಲ ಅದೇ ಬೊಟ್ಲಿಂದ ನಾವು ಅರ್ಧ ಬೊಟ್ಲು ಮೊಸರನ್ನ ಹಾಕೊಳ್ತಾ ಇದ್ದೀವಿ. ಮೊಸರು ಇಲ್ಲಿ ಹುಳಿ ಆಗಿದ್ರೆ ಇನ್ನೂ ಟೇಸ್ಟ್ ಆಗಿ ಬರುತ್ತೆ. ನಾರ್ಮಲ್ ಮೊಸರು ಇದ್ರೂ ಕೂಡ ಒಳ್ಳೇದು. ಅರ್ಧ ಬೊಟ್ಲು ಮೊಸರನ್ನ ಹಾಕಿ ಮೊದಲಿಗೆ ಕಲ್ಸ್ಕೊಳ್ಳೋಣ. ಅದರ ನಂತರ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ನಾವು ಪಡ್ಡು ಹದಕ್ಕೆ ಎಷ್ಟು ಹಿಟ್ ಬೇಕಾಗುತ್ತೆ ನೋಡ್ಕೊಂಡು, ಇಡ್ಲಿ ಬ್ಯಾಟರ್ನಷ್ಟು ಸ್ವಲ್ಪ ತಿಳಿಯಾಗಿನೂ ಅಲ್ಲ, ತೀರಾ ಗಟ್ಟಿಯಾಗಿನೂ ಅಲ್ಲ, ಇಡ್ಲಿ ಬ್ಯಾಟರ್ ತರ ಎಷ್ಟು ಬರಬೇಕು ಆ ಹದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕಿ ಇದನ್ನ ಕಲಿಸ್ತಾ ಹೋಗೋಣ. ಎಲ್ಲ ಕಲಸಿದ ನಂತರ ಆ ಬ್ಯಾಟರ್ ಅನ್ನ ನಾವು ಅರ್ಧ ಗಂಟೆ ನೆನೆಯಕ್ ಬಿಡ್ಬೇಕಾಗತ್ತೆ. ಯಾಕಂದ್ರೆ ರವೆ ಹಾಕೊಂಡಿರ್ತೀವಲ್ವಾ, ಅರ್ಧ ಗಂಟೆ ನೆನೆಯಕ್ ಬಿಟ್ರೆ ಅದ್ ಸ್ವಲ್ಪ ಫರ್ಮೆಂಟ್ ಆದಂಗೂ ಆಗುತ್ತೆ. ಜೊತೆಗೆ ರವೆ ಕೂಡ ಸ್ವಲ್ಪ ಉಬ್ಕೊಳ್ಳಕ್ಕೆ ಟೈಮ್ ಆಗುತ್ತೆ. ನಮ್ಗೆ ಪಡ್ಡು ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಈಗ ನಾವು ಏನ್ ಮಾಡೋಣ, ಕಲಸಿದ ಹಿಟ್ಟನ್ನ ಮುಚ್ಚಿಟ್ಟು ಅರ್ಧ ಗಂಟೆ ವೇಟ್ ಮಾಡೋಣ. ಅದೇ ಟೈಮಲ್ಲಿ ನಾವು ಈ ಪಡ್ಡಿಗೆ ತಿನ್ನೋದಿಕ್ಕೆ ರುಚಿಕರವಾದ ಒಂದು ಬೆಟಗೇರಿ ಚಟ್ನಿನೂ ಕೂಡ ಮಾಡ್ಕೊಳ್ಳೋಣ. ಅದು ಏನು, ಹೆಂಗೆ ಮಾಡೋದು ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಫ್ಲೇವರ್ಸ್ ವಿತ್ ಪಾರುನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಫುಲ್ ನೋಡಿ. ಪೂರ್ತಿ ನೋಡಿದ್ರೆ ನಿಮಗೆ ಮಧ್ಯಕ್ಕೆ ಟಿಪ್ಸ್ ಕೂಡ ಇರುತ್ತೆ. ನಿಮಗೆ ಹೆಂಗ್ ಅನಿಸ್ತು, ನೀವು ಕೂಡ ಇದನ್ನ ಮಾಡಿ ನಿಮ್ಮ ಅನಿಸಿಕೆಯನ್ನು ಕೂಡ ನಮ್ಗೆ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್. ನೋಡಿ, ಈ ತರ ಹಿಟ್ಟು ಈ ಹದಕ್ ಬರೋವರೆಗೂ ನೀವು ನೀರ್ ಹಾಕಿ ಚೆನ್ನಾಗಿ ಕಲಸಿ. ಈ ಹದಕ್ ಬಂದ್ಮೇಲೆ ಅದನ್ನ ನಾವು ಅರ್ಧ ಗಂಟೆ ಮುಚ್ಚಿಡೋಣ. ಪಟ್ಟಿನಂಚನ್ನ ಒಲೆ ಮೇಲಿಟ್ಟು ಚೆನ್ನಾಗಿ ಕಾಯಿಸ್ಬೇಕು. ಅದರ ನಂತರ ಅದಕ್ಕೆ ಎಣ್ಣೆಯನ್ನ ಹಾಕಿ ಸ್ವಲ್ಪ ಸ್ವಲ್ಪನೇ ಪಡ್ಡಿನ ಹಂಚಿಗೆ ನಾವು ಈ ಬ್ಯಾಟರ್ ಅನ್ನ ಬಿಡ್ತಾ ಹೋಗೋಣ. ಅದರ ನಂತರ ಒಂದ್ 2 ನಿಮಿಷ ಅದನ್ನ ಮುಚ್ಚಳ ಮುಚ್ಚಿ ಬೇಯಿಸಕ್ಕೆ ಬಿಡಬೇಕು. ಅದು ಬೆಂದ ಮೇಲೆ ಒಂದೊಂದನ್ನೇ ನಿಧಾನಕ್ಕೆ ಎತ್ತಿ ಹಾಕಿದ್ರೆ ನಮಗೆ ದಿಢೀರ್
ಪಡ್ಡು ತಿನ್ನೋದಿಕ್ಕೆ ರೆಡಿ ಆಗುತ್ತೆ. ಈ ಪಡ್ಡು ತುಂಬಾ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ತುಂಬಾ ಮೃದುವಾಗಿರುತ್ತೆ. ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಮೃದು. ತಿನ್ನೋದಿಕ್ಕಂತೂ ತುಂಬಾನೇ ರುಚಿಕರವಾಗಿರುತ್ತೆ. ಈ ಪಡ್ಡನ್ನ ಕೆಂಪು ಚಟ್ನಿ, ತುಪ್ಪ, ಅದರ ಜೊತೆಗೆ ಬೆಟ್ಗೇರಿ ಚಟ್ನಿ ಹಾಕೊಂಡು ತಿಂದ್ರೆ ಟೇಸ್ಟು ಅಲ್ಟಿಮೇಟ್ ಆಗಿರುತ್ತೆ. ನೀವು ಕೂಡ ಮಾಡ್ಕೊಂಡು ತಿನ್ನಿ. ಬೆಟ್ಗೇರಿ ಚಟ್ನಿ ಮಾಡೋದು ತುಂಬಾನೇ ಈಸಿ. ಉಳ್ಳಾಗಡ್ಡಿ ಪಲ್ಯಕ್ಕೆ 1-2 ಚಮಚ ಪುಟಾಣಿ ಹಿಟ್ಟು ಹಾಕಿ ಮೊಸರು ಹಾಕಿದ್ರೆ ಬೆಟ್ಗೇರಿ ಚಟ್ನಿ ರೆಡಿ ಆಗ್ಬಿಡತ್ತೆ. ನನ್ಗೆ ಬೆಟ್ಗೇರಿ ಚಟ್ನಿ ಬೇಕಾಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ನಾನ್ ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ದಿಢೀರನೆ ಪಡ್ಡು ತಿನ್ನೋದಿಕ್ಕೆ ರೆಡಿ ಆಯ್ತು. ಬನ್ನಿ, ಬೇಸಿಗೆಯಲ್ಲಿ ರುಚಿ ರುಚಿಯಾಗಿ ಈ ಬೆಟ್ಗೇರಿ ಪಡ್ಡನ್ನ ಮಾಡ್ಕೊಂಡು ತಿನ್ನು ಬೇಸಿಗೆನ ಎಂಜಾಯ್ ಮಾಡೋಣ. ಮಕ್ಕಳಿಗಂತೂ ಈ ರೀತಿ ತಿನಿಸುಗಳು ತುಂಬಾನೇ ಇಷ್ಟ ಆಗುತ್ತೆ. ನಿಮ್ ಮಕ್ಕಳು ಏನಂದ್ರು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಬೆಟ್ಗೇರಿ ಚಟ್ನಿ ಡೀಟೇಲ್ ಆಗ್ಬೇಕಿದ್ರೆ ನನಗೆ ರೆಸಿಪಿ ಅಂತ ಕಮೆಂಟ್ ಮಾಡಿ, ನಾನ್ ನಿಮಗೆ ಈ ಬೆಟ್ಗೇರಿ ಚಟ್ನಿ ರೆಸಿಪಿನ ಕಳಿಸ್ತೀನಿ. ಥ್ಯಾಂಕ್ ಯು.